ವೆಲ್ಕಮ್ ಬ್ಯಾಕ್. ಚಿಕ್ಕಪೇಟೆ ಹಾಲಿ ಬಿಜೆಪಿ ಶಾಸಕ ಉದಯ್ ಗರುಡಾಚಾರ್ ಈ ಬಾರಿ ಕೂಡ ಟಿಕೆಟ್ ರೇಸ್ನಲ್ಲಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ತಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳೇ ನಮಗೆ ಶ್ರೀರಕ್ಷೆ ಅಂತಿದ್ದಾರೆ ಉದಯ್ ಗರುಡಾಚಾರ್. ಉದಯ್ ಗರುಡಾಚಾರ್ ಅವರು ಶಾಸಕರಾಗುವ ಮುನ್ನ ಕ್ಷೇತ್ರ ಹೇಗಿತ್ತು, ಅವರಿಂದಾಗಿ ಕ್ಷೇತ್ರದಲ್ಲಿ ಏನೆಲ್ಲ ಮಹತ್ತರ ಬದಲಾವಣೆ ಆಯಿತು, ಅಭಿವೃದ್ಧಿ ಆಯಿತು ಅನ್ನೋ ಮಾಹಿತಿ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಾರೆ. ಉದಯ್ ಗರುಡಾಚಾರ್ ಅವರ ಜೊತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಡೆಸಿರೋ ಸಂದರ್ಶನ ಇಲ್ಲಿದೆ ನೋಡಿ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಶಾಸಕರಾದಂತಹ ಉದಯ್ ಬಿ ಗರುಡಾಚಾರ್ ಅವರು ನಮ್ಮ ಜೊತೆಗಿದ್ದಾರೆ. ಕಳೆದ 5 ವರ್ಷದಲ್ಲಿ ಶಾಸಕರಾಗಿ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಇನ್ನು ಏನೆಲ್ಲ ಕೆಲಸಗಳು ಪೆಂಡಿಂಗ್ ಇದೆ, ಮುಂದೆ ಮತ್ತೆ ಅಧಿಕಾರಕ್ಕೆ ಬಂದು ಏನೆಲ್ಲ ಕೆಲಸಗಳನ್ನ ಮಾಡುವಂತಹ ಗುರಿಯನ್ನ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನ್ಯೂಸ್ 18 ಜೊತೆಗೆ ಖುದ್ದು ಉದಯ್ ಬಿ ಗರುಡಾಚಾರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, 5 ವರ್ಷದ ಶಾಸಕರ ಅನುಭವ, ತಾವು ಇಟ್ಕೊಂಡಂತ ಉದ್ದೇಶ, ಗುರಿ ಎಲ್ಲವೂ ಕೂಡ ಈಡೇರ್ತಾ ಸರ್? ಇಲ್ಲ, ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನಾನು ಬಂದಿಲ್ಲ ಅಂದ್ರೆ 5 ವರ್ಷ ಆಯಿತು. ಅದರಲ್ಲಿ ಫಸ್ಟ್ ಫ್ಯೂ ಇಯರ್ ಒಂದೂವರೆ ವರ್ಷದ ಕಾಲ ನಾವು ವಿಪಕ್ಷದಲ್ಲಿ ಕೂತಿದ್ವಿ. ಅದಾದ್ಮೇಲೆ ಆಡಳಿತಕ್ಕೆ ಬಂದ್ವಿ. ಆಮೇಲೆ ಕಾಮಗಾರಿಗಳು ಹಲವಾರು ಶುರುವಾಯಿತು. ಶುರುವಾಗಿದ್ದಾಗ ಏನೋ ವಿಪಕ್ಷದಲ್ಲಿದ್ದವರು ಶುರುವಾಯಿತು. ಸ್ವಲ್ಪ ಕಾಮಗಾರಿಗಳು ಶುರುವಾದಾಗ ಏನಾಯಿತು, ಪ್ರಪ್ರಥಮವಾಗಿ ಈ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಇಟ್ ಇಸ್ ಕಾಲ್ಡ್ ದ ಬಿಸಿನೆಸ್ ಡಿಸ್ಟ್ರಿಕ್ಟ್ ಆಫ್ ಬ್ಯಾಂಗ್ಳೂರ್. ಆ ಒಂದು ಬಿಸಿನೆಸ್ ಡಿಸ್ಟ್ರಿಕ್ಟ್ ಅಲ್ಲಿ ಏನಿತ್ತು ಏನಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಸಮೀಕ್ಷೆ ಮಾಡಿದ್ವಿ. ಅದರಲ್ಲಿ ನನಗೆ ಕಂಡಿದ್ದೇನು ಅಂದ್ರೆ ರಸ್ತೆಗಳಿಲ್ಲ, ಒಳಚರಂಡಿಗಳಿಲ್ಲ, ಎಲ್ಲಂದ್ರಲ್ಲಿ ಕಸ ಬಿಸಾಕೋದು. ಸೊ ಇದೆಲ್ಲ ಸಾಕಷ್ಟಿತ್ತು. ಆಮೇಲೆ ಬಹಳಷ್ಟು ಈ ಗಿಡ ಮರಗಳು ಬೆಳೆಸ್ತಾ ಇರಲಿಲ್ಲ, ಎಲ್ಲ ಕಡಿದು ಬಿಡೋರು. ಮಳೆ ಬಂದಾಗ ಬಿದ್ದು ಬಿಡೋದು, ಏನು ಮರಗಳೆಲ್ಲ ಬಿದ್ದು ಬಿಡೋವು. ಸೊ ಇದೆಲ್ಲ ಶುರುವಾಯಿತು. ಆ ಸಮಯದಲ್ಲಿ ನಾನೇನು ಮಾಡಿದೆ ಅಂದರೆ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮ್ಮ ಕಾರ್ಯಕರ್ತರು ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಪ್ಲ್ಯಾನಲ್ಲಿ ಏನು ಅಂತ ಹೇಳಿದ್ರೆ, ಫಸ್ಟು ನಾವು ಮಾಡಬೇಕಾಗಿದ್ದು ಈ ರಸ್ತೆಗಳು, ಒಳಚರಂಡಿ. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಅದು. 40 ವರ್ಷಗಳಿಂದ ಒಳಚರಂಡಿ ಆಗಿರಲಿಲ್ಲ. ನಾರ್ಮಲಿ 10-15 ವರ್ಷದ ಆದಮೇಲೆ ಡೆಫಿನೆಟ್ ಆಗಿ ಒಳಚರಂಡಿಗಳು ಆಗಬೇಕು. ಯಾಕಂದರೆ ಈಗ ಇಷ್ಟು ಗಾತ್ರ ನಾವು ಪೈಪ್ ಹಾಕಿದ್ವಿ ಅಂತ ತಿಳ್ಕೊಳ್ಳಿ, ಜನರು ಜಾಸ್ತಿ ಆಗ್ತಾರೆ. ಸೊ ನಾವು ಇಷ್ಟು ಗಾತ್ರಕ್ಕೆ ಹೋಗಲೇಬೇಕು. ಅದು ಹಂಗಿರಲಿಲ್ಲ. ಹೆಂಗಿತ್ತು 40 ವರ್ಷದ ಹಿಂದೆ ಹೆಂಗಿತ್ತು, ದಿನ ಬೆಳಗ್ಗೆ ಆದರೆ ನನಗೆ ಕಂಪ್ಲೇಂಟು. ನಮ್ಮಲ್ಲಿ ಹೆಂಗಿತ್ತು ಅಂದರೆ, ನಮ್ಮ ಆಫೀಸಲ್ಲಿ ನಮ್ಮದೊಂದು ಕಂಪ್ಲೇಂಟ್ ರಿಜಿಸ್ಟರ್ ಅಂತಿದೆ. ಆ ಕಂಪ್ಲೇಂಟ್ ರಿಜಿಸ್ಟ್ರಲ್ಲಿ ನಮ್ಮಲ್ಲಿ ಒಬ್ಬಳು ಹೆಣ್ಮಗಳನ್ನ ಇಟ್ಟಿದ್ದೀನಿ ಅಲ್ಲಿ, ಸಿಂಧು ಅಂತ ಹೇಳ್ಬಿಟ್ಟು. ಅವಳು ಶೀಸ್ ಅನ್ ಎಂಜಿನಿಯರ್. ಸೊ ಎಲ್ಲವನ್ನೂ ಬರ್ಕೊಳ್ಳೋಳು ಅವಳು. ಇಂತಿಂಥ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಇಂಜಿನಿಯರ್ಸ್ಗೆಲ್ಲ ಅವಳಿಗೆ ಪರಿಚಯ ಮಾಡಿಕೊಟ್ಟೆ. ನೋಡಮ್ಮ, ನೀನು ಡೈರೆಕ್ಟಾಗಿ ಮಾಡೋದನ್ನು ಡೈರೆಕ್ಟಾಗಿ ಮಾಡು, ನನಗೆ ಯಾವ್ದಾನ ಫೋನ್ ಬಂತು ಅಂದ್ರೆ ನಾನು ಡೈರೆಕ್ಟಾಗಿ ಮಾಡಿಕೊಡ್ತೀನಿ. ಸೊ ಹೀಗಾಗಿ ಅವಳಿಗೆ ಸಾಕಷ್ಟು ಕಂಪ್ಲೇಂಟ್ಸ್ ಏನಿತ್ತಲ್ಲ, ನನ್ನ ಅಂದಾಜು 85% ಅಷ್ಟು ಏನೇನು ನ್ಯೂನತೆಗಳಿದ್ವು, ಪ್ರಾಬ್ಲಮ್ಸ್ ಇದ್ವು, ಎಲ್ಲವನ್ನೂ ಸೆಟ್ ರೈಟ್ ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ಸರ್, ಇನ್ನ ವಸತಿ ಯೋಜನೆಯಲ್ಲಿ ಒಂದಷ್ಟು ಜನಕ್ಕೆ ಮನೆಗಳನ್ನ ಕೂಡ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಲ್ಪಿಸುವಂತ ವ್ಯವಸ್ಥೆ ಮಾಡುವಂತ ಕೆಲಸಕ್ಕೆ ತಾವು ಮುಂದಾದ್ರ ಏನೇನಾಗಿದೆ ಸರ್? ಅಲ್ಲ, ಇಲ್ಲಿ ತುಂಬಾ ಸ್ಲಮ್ಸ್ ಇದೆ. ಹೆಚ್ಚು ಕಮ್ಮಿ 30-32 ಸ್ಲಮ್ಗಳಿದೆ. ಈ 30-32 ಸ್ಲಮ್ಗಳಲ್ಲಿ ಏನಾಗ್ತದೆ, ನಾನು ಒಂದು ದಿವಸ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು, ವಸತಿ ಸಚಿವರ ಜೊತೆ ಕೂತ್ಕೊಂಡು ಮಾತನಾಡಿದೆ. ನಮ್ಮ ಸೋಮಣ್ಣ ಅವರು ಹೇಳಿದ್ರು, ವಸತಿ ಸಚಿವರು, ಉದಯ್ ಒಂದು ಕೆಲಸ ಮಾಡು, ನಿನಗೆ ನಾನು ಈ MS ಬಿಲ್ಡಿಂಗ್ ಅಂತ ಹೇಳ್ತೀಯ, ಅಲ್ಲಿ ನಿನಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಣ್ಣ, ಇದನ್ನು ಹೆಂಗಾನ ಮಾಡಿಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದೆ. ಸೊ ಆ ಜಾಗವನ್ನು ಒಂದು ಟೋಟಲ್ ಸ್ಲಮ್ ಆಗಿತ್ತು ಅದು. ಅದನ್ನು ಫಸ್ಟ್ ಕ್ಲಾಸ್ ಮನೆ ಕಟ್ಟಿಸ್ಕೊಟ್ಟಿದ್ದೀನಿ. ಒಂದು. ಎರಡನೇದು, ಹಲವಾರು ಕಡೆ ಸುಮಾರು ಒಂದು 2,500-3,000 ಮನೆಗಳನ್ನು ಕಟ್ಟಿಸಿದ್ದೀವಿ. ಜನರಿಗೆ ರೋಟಿ ಕಪಡ ಅವ್ರ ಮಕಾನ್ ಅಂತಾರೆ ನೋಡಿ. ಈಗ ಹೊಟ್ಟೆಪಾಡಿಗೆ ಹೆಂಗೋ ಮಾಡ್ಕೋತಾರೆ ಜನರು, ಈ ಬಟ್ಟೆನೂ ಹೆಂಗೋನ ಹಾಕ್ತಾರೆ. ಮನೆ ಇದೆಯಲ್ಲ, ಅದು ನೋಡಿ, ನಾನು ನಿನ್ನೆ ಸ್ಲಮ್ಗಳೆಲ್ಲ ಕಡೆ ಹೋಗಿದ್ದೆ. ಆ ಸ್ಲಮ್ಗಳ ಕಡೆ ಇಷ್ಟಿಷ್ಟೇ ರಸ್ತೆ, ಈ ಮನೆಯವರು ಇವ್ರನ್ನ ನೋಡ್ತಾರೆ, ಆಯ್ತಾ?
ಅವ್ರ ಮನೆಯೊಳಗೆ ಇವರೇನು ಅಡುಗೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕಾಣ್ತದೆ, ಅವರು ಹೊಗೆ ಬಂತು ಅಂದರೆ ಇಲ್ಲಿ ಹೊಗೆ ಬರ್ತಾ ಇದೆ, ಆ ಥರದ್ದು ಮನೆಗಳು. ಸೊ ಅದನ್ನೆಲ್ಲ ನಾವು ಇವಾಗ ಒಂದು ರೀತಿ ಮತ್ತೆ ಅದಕ್ಕೆ ಸ್ಲಮ್ ಬೋರ್ಡ್ ವತಿಯಿಂದ ಮಾಡಿಸ್ಬೇಕು. ಅಂದರೆ ನಮ್ಮ ರಾಜೀವ್ ಗಾಂಧಿ ಆವಾಸ್ ಯೋಜನಾ ಅಡಿಯಲ್ಲಿ ಇದನ್ನು ಮಾಡಿಸ್ಬೇಕು ಅಂತ ನಮಗೆ ಆಸೆ. ಮುಂದಕ್ಕೆ ಈಶ್ವರನ ಇಚ್ಛೆ. ಸರ್, ಇದರ ಜೊತೆಗೆ ಬಹುಶಃ ಕೊರೋನಾ ಬಂದಾಗ ಜನರಿಗೆ ಅವರ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಜಾಗೃತಿ ಮೂಡಿಸ್ತು. ಸೊ ಕ್ಷೇತ್ರದ ಶಾಸಕರಾಗಿ ತಾವು ಹೇಗೆ ಕುಡಿಯೋ ನೀರು ಈ ತರ ಎಲ್ಲ ವ್ಯವಸ್ಥೆಗಳ ಜೊತೆಲಿ ಆರೋಗ್ಯಕ್ಕೂ ಕೂಡ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ತಾವು ಆರೋಗ್ಯ ವ್ಯವಸ್ಥೆಯಲ್ಲಿ ಏನೆಲ್ಲ ಒಂದು ಸುಧಾರಣೆಗಳನ್ನ ತಂದ್ರ ತಮ್ಮ ಕ್ಷೇತ್ರದಲ್ಲಿ? ನೋಡಿ, 2 ವರ್ಷ ಕೊರೋನಾ ಬಂತು. ಈ 2 ವರ್ಷಗಳಲ್ಲಿ ಮನೆಗಳಿಂದ ಆಚೆ ಯಾರೂ ಬರ್ತಾ ಇರಲಿಲ್ಲ. ಸುಮಾರು ಘನ ಸರ್ಕಾರದಿಂದ ಸಾಕಷ್ಟು ಅವರು ಪರಿಹಾರ ಎಲ್ಲ ಕೊಟ್ಟರು ನಮಗೆ. ನನ್ನ ಗರುಡ ಫೌಂಡೇಶನ್ ಅಂತ ನಮ್ಮದೊಂದು ಫೌಂಡೇಶನ್ ಇದೆ. ಆ ಫೌಂಡೇಶನ್ ವತಿಯಿಂದ 1,10,000 ಕಿಟ್, ಸುಮಾರು ಫುಡ್ ಕಿಟ್ಸ್ ಎಲ್ಲ ನಮ್ಮ ಪಾಪ ದಿನಗೂಲಿ ಮಾಡಿಕೊಂಡು ಊಟ ಮಾಡೋರು ಇವತ್ತು ನನ್ನ ನೆನ್ಕೋತಾರೆ. ಅಣ್ಣ, ನಮಗೆ ಹಸದಾಗ ಊಟ ಹಾಕ್ತೆ ನೀನು ಅಂತ ಹೇಳ್ಬಿಟ್ಟು ಸಂತೋಷವಾಗಿದ್ದಾರೆ. ಅವ್ರಿಗೆ ಲಸಿಕೆ ಎಲ್ರಿಗೂ ಡಬಲ್ ಡೋಸ್ ಸಿಂಗಲ್ ಡೋಸ್ ಮೇಲೆ ಆಗ್ತಾ ಇರಲ್ಲ ಅಂತ, ಆಗೋದಿಲ್ಲ ಅಂತ ಕೂತ್ಕೊಂಡಿದ್ರು ಅವರೆಲ್ಲ ಡಾಕ್ಟರ್ಗಳು. ನನಗೋಸ್ಕರ ಮಾಡಿ, ನನಗೆ ಅದು ಕಾಡಿ ಬೇಡಿ ಎಲ್ರಿಗೂ ಹಾಕಿ ಈಗ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಸರ್, ಈಗ ಮಕ್ಕಳ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ, ಸೊ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಇದರಲ್ಲಿ ಯಾವೆಲ್ಲ ಕಟ್ಟಡಗಳ ನಿರ್ಮಾಣ ಆಗಿದೆಯಾ ಅಥವಾ ನವೀಕರಣ ಆಗಿದೆ ಸರ್? ಸಾಕಷ್ಟು ನವೀಕರಣ ಆಗಿದೆ. ಮೊನ್ನೆ ತಾನೇ ಒಂದು ಓಪನ್ ಮಾಡಿದ್ವಿ, ಆಯ್ತಾ. ಎಲ್ಲ ಕಡೆ ನವೀಕರಣ ಮಾಡಿದೀವಿ. ನನಗೇನಂದ್ರೆ, ರಾಜಕೀಯ ಇಸ್ ಎ ಸರ್ವಿಸ್, ಆಯ್ತಾ. ನಾವು ಬಂದಿರೋದು ಪ್ಯೂರ್ಲಿ ಸರ್ವಿಸ್ ಮಾಡಿ ಒಂದು ಹೆಸರು ತಗೊಂಡು ಹೋಗಬೇಕು ಅಂತ ಅಷ್ಟೇ. ಇದು ಬಿಟ್ಟರೆ ಬೇರೆ ಯಾವ ಥರದ ಒಂದು ನಮಗೆ ಆಸೆ ಆಕಾಂಕ್ಷೆಗಳು ಆ ಥರದ್ದೇನೂ ಇಲ್ಲ. ನಾನು ಮುಖ್ಯಮಂತ್ರಿ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ. ಈಗ ನನಗೆ ನಮ್ಮ ಘನ ಸರ್ಕಾರ, ನಮ್ಮ ಯಡಿಯೂರಪ್ಪನವರ ಮತ್ತು ನಮ್ಮ ದಿವಂಗತ ಅನಂತಕುಮಾರ್ ಅವರು ನನಗೆ ಪಕ್ಷಕ್ಕೆ ಕರ್ಕೊಂಬಂದರು. ಸೊ ಬಹಳ ಒಳ್ಳೆಯ ಪಕ್ಷ ಇದು. ಈಗ ನಮ್ಮ ನರೇಂದ್ರ ಮೋದಿ, ಅಮಿತ್ ಶಾ, ಪ್ರಹ್ಲಾದ್ ಜೋಶಿ ಇವ್ರನ್ನೆಲ್ಲ ನಾವು ನೋಡ್ತು ಅಂದರೆ ಎಷ್ಟು ಸೇವೆ ಮನೋಭಾವ ಅವರುಗಳಿಗೆ. ಸೊ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವರ ಒಂದು 10% ನನಗೆ ಬಂದರೆ ನಾನು ಎಲ್ಲೋ ಹೋಗ್ಬಿಡ್ತೀನಿ. ಅಂದರೆ ನನ್ನ ಹೆಸರು ಬಹಳಷ್ಟು ಜನರ ಹತ್ರ ಹೋಗುತ್ತೆ ಅಂತ ನನ್ನ ಆಸೆ, ನನ್ನ ಅನಿಸಿಕೆ. ಸರ್, ಈಗ ಮಾಜಿ ಶಾಸಕರು ಹೇಮಚಂದ್ರ ಸಾಗರ್ ಅವರು ಕೂಡ ಈಗ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ತಾವು ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಕೂಡ ಹೌದು. ಸೊ ಇದ್ರಲ್ಲಿ ಏನಾದ್ರು ಗೊಂದಲಗಳು ಏನಾದ್ರು ಇದೆಯಾ ಸರ್? ಅಲ್ಲ, ರಾಜಕೀಯ ಅಂದ್ರೆ ಗೊಂದಲ ಅಲ್ವಾ? ಸೊ ಈಗ ಹಲವಾರು ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದೇ ತೀರ್ಮಾನ. ಸರ್, ಈಗ 5 ವರ್ಷ ಶಾಸಕರಾಗಿ ಮುಗಿಸಿದ್ರ, ಈಗ ಮತ್ತೆ ಫಸ್ಟ್ ಸರಿ ಶಾಸಕರಾಗಬೇಕಾದ್ರೆ ಇಟ್ಕೊಂಡಂತ ಗುರಿಗಳೇ ಬೇರೆ, 5 ವರ್ಷ ಅಧಿಕಾರ ಪೂರ್ಣಗೊಂಡ ಮೇಲೆ ಇಟ್ಕೊಳ್ಳುವಂತ ಗುರಿಗಳೇ ಬೇರೆ. ಏನ್ ಚೇಂಜ್ ಆಗಿದೆ ಸರ್? ಚೇಂಜ್ ಏನಾಗಿಲ್ಲ. ಗುರಿಗಳು ಅಂದ್ರೆ ನನಗೇನಾಯ್ತು, ಹಲವಾರು ಕಾಮಗಾರಿಗಳು, ಕೆಲಸಗಳು ಮಾಡಿದ್ದೇನೆ. ಆದರೆ ಇನ್ನೊಂದಷ್ಟು ಮಾಡಬೇಕು. ಯಾವುದು ಅರ್ಧದಲ್ಲಿ ಬಿಟ್ಟು ಹೋಗಬಾರ್ದು. ಅದು ಜನರಿಗೆ ಬಿಟ್ಟಿದ್ದೀವಿ ನಾವು. ಸೊ ಜನರು ಮತ್ತೆ ನನ್ನನ್ನು ಪರಿಗಣಿಸಿ, ನನ್ನ ಕೆಲಸಗಳನ್ನು ಪರಿಗಣಿಸಿ ಮತ್ತೆ ಚುನಾಯಿಸಿ ಕಳಿಸಿದ್ರೆ, ಅಂದರೆ ನನ್ನ ಪಕ್ಷ ನನಗೆ ಟಿಕೆಟ್ ಕೊಡಬೇಕು. ಸೊ ಟಿಕೆಟ್ ಕೊಟ್ಟು ಎಲ್ಲವೂ ಈ ಥರ ಆಯಿತು ಒಂದು ಪಕ್ಷದಲ್ಲಿ, ಇದು ಏನಾಗಿದೆ ಇದಕ್ಕಿಂತ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸನೆ ಕೊಡ್ತೀನಿ. ಸರ್, ಕೊನೆಯದಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನು ಹೇಳಕ್ ಪಡ್ತೀರಾ? ಉದಯ ಬಿ ಗರುಡಾಚಾರ್ ಅವರು ಅಭ್ಯರ್ಥಿ ಆಗಿ. ನನ್ನ ಜನತೆ ಯಾವತ್ತೂ ನನ್ನ ಕೈ ಹಿಡಿದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಹಳ ಒಂದು ಒಳ್ಳೆಯ ಪಾರ್ಟಿ, ಒನ್ ಆಫ್ ದಿ ಬೆಸ್ಟ್ ಪಾರ್ಟೀಸ್ ಇನ್ ದ ವರ್ಲ್ಡ್. ಹೀಗಾಗಿ ನಮ್ಮ ಜನರು ಇವತ್ತಿಗೂ ಯಾವುದೇ ಸಮುದಾಯದವರಾಗಲಿ, ಎಷ್ಟು ಜನ ಮುಸಲ್ಮಾನರು ಬರ್ತಾರೆ, ಎಷ್ಟು ಜನ ಕ್ರಿಶ್ಚಿಯನ್ರು ಬರ್ತಾರೆ, ಎಷ್ಟು ಜನ ಯಾವ್ಯಾವುದೋ ಏನೇನೋ ಜಾತಿಗಳಿವೆ ನಮ್ಮ ಹಿಂದೂಗಳು ಬಿಟ್ಟು, ಸೊ ಅವರೆಲ್ಲ ಬಂದು ನಮ್ಮ ಜೊತೆ ಸೇರಿಕೊಂಡು ಒಳ್ಳೆ ಕೆಲಸ ಮಾಡೋಣ ಬನ್ನಿ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಸೊ ನಮಗೆ ಇರೋದು ಇನ್ನಷ್ಟೇ, ಈಗ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ಮಾಡಬೇಕು ಅಂತ ನನಗೆ ಆಸೆ ಇದೆ. ಸರ್, ಕೊನೆಯ ಪ್ರಶ್ನೆ ಸರ್, ತಾವು 5 ವರ್ಷದ ಅಧಿಕಾರ ಅವಧಿಯಲ್ಲಿ ಅಂದಾಜು ಎಷ್ಟು ಕೋಟಿ ಅನುದಾನವನ್ನು ತಮ್ಮ ಕ್ಷೇತ್ರಕ್ಕೆ ತಂದಿದ್ದಾರೆ ಎಲ್ಲ ಸೇರಿ? ಎಲ್ಲ ಸೇರಿದ್ರೆ ಒಂದು 400 ಚಿಲ್ಲರೆ ಆಗಿರಬೇಕು ಅಂದಾಜು. ಈ ಸಲನೇ ನಮ್ಮ ಬಸವರಾಜ ಬೊಮ್ಮಾಯಿ ಅವರು 140 ಪ್ಲಸ್
ಇನ್ನೊಂದು 20-30 ಏನೋ ಸಾಕಷ್ಟು ಕೊಟ್ಟರು ನನಗೆ. ಕರೆಕ್ಟ್ ಫಿಗರ್ ನನ್ನ ತಲೆಯಲ್ಲಿಲ್ಲ, ಅಷ್ಟು ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಚೆನ್ನಾಗಾಯಿತು. ಸೊ ಇದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಉದಯ್ ಬಿ ಗರುಡಾಚಾರ್ ಅವರ ಒಂದು ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.